ಕಡೆ. ಡೆಕೋರೇಷನ್ ಮಾಡಬೇಕು, ಸ್ಟಾರ್ ಹಾಕಬೇಕು, ಕ್ರಿಸ್ಮಸ್ ಟ್ರೀ ಇಡಬೇಕು. ನನಗೆ ಎಕ್ಸೈಟ್ಮೆಂಟ್ ತಡೆಯೋಕ್ಕೆ ಆಗ್ತಾ ಇಲ್ಲ. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ಒಂದು ಸ್ವಲ್ಪ ತಿರೆ. ಇಲ್ಲ ಕಡೆ. ಅಯ್ಯೋ ಏನೇ ಇದು, ಇನ್ನೂ ಡೆಕೋರೇಷನ್ ಆಗಿಲ್ಲ, ಸ್ಟಾರ್ ಕೂಡ ಹಾಕಿಲ್ಲ. ನಾನೇ ಹಾಕ್ತೀನಿ. ನೀನೇನು ಸ್ಟಾರ್ ಹಾಕ್ತೀಯಾ? ನಿನ್ ವೈಟೇ ಸ್ಟಾರ್ ಅಲ್ಲ, ನಾನು ಹಾಕ್ತೀನಿ. ಇದು ಕ್ರಿಸ್ಮಸ್ ಟ್ರೀ ಅದಕ್ಕಿದೆ ಅಲ್ಲೇ ಇದೆಲ್ಲ. ಅಲ್ಲಿ ಯಾಕೆ ಇಟ್ಟಿದ್ಯಾ? ನೀವು ಒಂಚೂರು ಬುದ್ಧಿ ಇಲ್ವಾ? ಕ್ರಿಸ್ಮಸ್ ಟ್ರೀ ಅಂದ್ರೆ ಈಚೆ ಇಡಬೇಕು, ಅವಾಗೇ ಗೊತ್ತಾಗೋದು ಜನರಿಗೆ ಕ್ರಿಸ್ಮಸ್ ಇದೆ ಅಂತ. ನಿಮ್ಗೊಂಚೂರು ಬುದ್ಧಿ ಇಲ್ಲ. ನೀನಾರ ಹೇಳ್ಬೇಡ್ದೇನೆ. ಹೋಗು ಸುಮ್ಮನೆ. ನೋಡಿ ಹೆಂಗಾಗ್ತಿದೆ. ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ. ಅವಳು ಹೇಳೋದು ಮಾತಾಡಿ ನನ್ಗೆ ಮುಂಚೂರು ಅರ್ಥ ಆಗ್ತಾರೆ. ನಾವಾದ್ರೂ ಕೆಲಸ ಮಾಡೋಣ. ಎಕ್ಸೈಟ್ಮೆಂಟ್ಗೆ ನನಗೆ ಚೇರ್ ಹೊಡ್ಸಿದ್ರೆ ಗೋಡೆ ಹೋಗ್ತಿಲ್ಲ. ಇವ್ರಿಬ್ರು ಅಂತ ಸ್ಟಾರ್ ಅಂತೂ ಹಾಕಲ್ಲ, ನಾಳೆ ಹಾಕ್ತೀನಿ. ಏನ್ ಮಾಡ್ತಾ ಇದ್ಯಾ? ನೀನಂತ ಹಾಕಲ್ಲ ಅಮ್ಮ. ನಿಂಗೊಂದು ಎಕ್ಸೈಟ್ಮೆಂಟ್ ಏನು ವೈಟ್ ಚಾನಲ್ ಏನ್ ಮಾಡ್ತಾನೆ ಗೊತ್ತಿಲ್ಲ. ಸರಿ ಆಯ್ತು. ಮತ್ತೆ ಬೇರೆ ಅರೇಂಜ್ಮೆಂಟ್ ಎಲ್ಲ ಆಯ್ತಾ? ಆಯ್ತಲ್ವಾ ಎಲ್ಲಾನು? ಸರಿ. ಮತ್ತೆ ಜೀಸಸ್ ಬರ್ತಾ ಇದಾರೆ, ಒಂಚೂರು ಎಕ್ಸೈಟ್ಮೆಂಟ್ ಇಲ್ಲ ಅಂದ್ರೆ ಏನೋ ಸರ್ಪ್ರೈಸ್ ಕೊಡೋಣ. ಓಕೆನಾ? ಓಕೆ ಓಕೆ ಬಜೆಟ್ ಕೊಡೋಣ. ಅಯ್ಯೋ, ನನ್ನ ಕರೆದ್ಬಿಟ್ಟು ಯಾರು ಇಲ್ವೇ ಇಲ್ಲಲ್ಲ ಇಲ್ಲಿ. ಕತ್ಲೆ ಆಗ್ಬಿಟ್ಟಿದೆ. ನೋಡಿದ್ರೆ ಒಬ್ರು ಕಾಣಿಸ್ತಾ ಇಲ್ಲ. ಮಕ್ಳು ಬೇರೆ ಕರೆದಿದ್ರು, ಆದ್ರೆ ನನಗೆ ಯಾರು ಇಲ್ವೇ ಇಲ್ಲ ಕೇಳಕ್ಕೆ. ಯಾರು ಮಕ್ಳೇ ಯಾರಾದ್ರು ಇದೀರಾ ಇಲ್ಲಿ? Happy birthday to you. Happy birthday to you. Happy birthday to you, Jesus. Happy birthday to you. Wow, Jesus. ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ ಕಣೆ, ಎಷ್ಟು ಎಕ್ಸೈಟ್ಮೆಂಟ್ ಆಗ್ತಾ ಇದೆ ನನಗೆ. ಹಾಯ್ ಜೀಸಸ್. ನಿಮ್ಮ ಕೈ ಮುಟ್ಕೊಳ್ಬೋದಾ ಪ್ಲೀಸ್? ಅಯ್ಯೋ, ಕೈ ಮುಟ್ಬಿಟ್ರು ಜೀಸಸ್. ನನ್ನ ಕೈ ಮುಟ್ಬಿಟ್ರು. ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಉದ್ದಕ್ಕಿದ್ದಾರೆ, ಬೆಳ್ಳಕ್ಕೆ ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ಏನೇ ಮಾಡ್ತಿದ್ಯಾ ಜೀಸಸ್? ಒಂಚೂರು ಎಕ್ಸೈಟ್ಮೆಂಟ್ ಇಲ್ವಲ್ಲ ನಿಮ್ಗೆ? ಅಯ್ಯೋ ಅವಳನ್ನ ಬಿಡಿ. ಜೀಸಸ್ ಯಾವಾಗೂ ಹಿಂಗೆ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತಾರೆ. ನೀವು ಫಸ್ಟ್ ಕೂತ್ಕೊಳ್ಳಿ. ನಾವು ತಂದಿರೋ ಗಿಫ್ಟ್ಸ್ ಎಲ್ಲ ತಗೊಂಡ್ಬಿಡೋಣ. ಎಲ್ಲೋಗ್ತಾ ಇದೀರಾ? ಇಲ್ಲಿ ಚೆನ್ನಾಗಿದೆ. ಅವಳನ್ನ ಕರ್ಕೋಬ. ಅದೇನ್ ಮಾಡ್ತಾವಳು ಅವಳು? ಇವಳು ಜೀಸಸ್ ಕೈ ಮುಟ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಆ ಗುಂಗಲ್ಲೇ ಇದ್ದಾಳೆ. ಬಾರಿ ಗಿಫ್ಟ್ ತರಲ್ಲ. ಯಾಶ ಜೀಸಸ್ ತಗೊಳ್ಳಿ. ಜೀಸಸ್ ಫಸ್ಟ್ ನಾನ್ ಕೊಡ್ತೀನಿ. ಓಕೆನಾ? ನಾನ್ ದೊಡ್ಡೋಳಲ್ವಾ, ಅದಕ್ಕೆ ನಾನ್ ಕೊಡ್ತೀನಿ. ಜೀಸಸ್ ನನ್ ಕೈ ಮುಟ್ಟಿದ್ರು ಫಸ್ಟ್, ನಾನ್ ಕೊಡ್ತೀನಿ. ಇಲ್ಲ, ನಾನ್ ಫಸ್ಟ್. ಸಮಾಧಾನ ಇರಿ. ಯಾರು ಇಲ್ಲಿ ದೊಡ್ಡವರು? ನಾನು. ಆಗ ನೀನೇ ಫಸ್ಟ್ ಬಾಮ. ಸೈಡ್ ಪ್ಲೀಸ್. ಜೀಸಸ್ ನಾನೇನ್ ಕೊಡ್ತಾ ಇದ್ದೀನಿ ನೋಡಿ. ಜೀಸಸ್ ಓ, ಬೈಬಲ್. ನಾನು ಹೇಳಿರೋ ವಾಕ್ಯ ನನಗೆ ಹೇಳ್ಕೊಡ್ತಾ ಇದ್ದಾರಾ? ಜೀಸಸ್ ಅದ್ರ ಸ್ಪೆಷಾಲಿಟಿ ಕೇಳಿ. ಏನಿದೆ ಸ್ಪೆಷಲ್ ಇದರಲ್ಲಿ? ಏನಿದೆ ಅಂದ್ರೆ ನೀವು ಆಡಿರೋ ಒಂದೊಂದು ಮಾತನ್ನು ರೆಡ್ ಇಂಕಲ್ ಪ್ರಿಂಟ್ ಹಾಕ್ಸಿದೀನಿ. ಅದೇನಕ್ಕೆ? ಯಾಕಂದ್ರೆ ನೀವು ಮರ್ತೋಗ್ಬಾರ್ದು. ಚೆನ್ನಾಗಿದೆ ಅಲ್ವಾ ಜೀಸಸ್? ಚೆನ್ನಾಗಿದೆ. ಇಶಾ ನೆಕ್ಸ್ಟ್ ನಾನ್ ಕೊಡ್ತೀನಿ ಕಣೆ. ನಾನ್ ಕಣೆ ದೊಡ್ಡೋಳು, ನಾನ್ ಕೊಡ್ತೀನಿ. ಪರವಾಗಿಲ್ಲ, ನಾನ್ ಕೊಡ್ತೀನಿ. ಪ್ಲೀಸ್ ಕಣೆ, ಪ್ಲೀಸ್. ನನ್ಗಂತ ಎಕ್ಸೈಟ್ಮೆಂಟ್ ಎಷ್ಟು ಅಂತ ನಿಂಗೆ ಗೊತ್ತು ತಾನೆ. ಸರಿ ಆಯ್ತು, ಹೋಗಿ. ಬಾಯ್ ಕಣೆ, ಸಾಕು ಮಾತಾಡಿದ್ದು. ಜೀಸಸ್ ನಾನೇ ಅಂತ ಅದೇನೇ ನೋಡಿ. ಏನಿದು? ಏನೇ ಇದು? ನೀರ್ ಬಾಟ್ಲ ಕೊಡ್ತಾವೆ. ಏನ್ ಕುಡಿಯಕ್ಕ ಇದು? ಅಯ್ಯೋ, ಕುಡಿಯಕ್ಕಲ್ಲ ಜೀಸಸ್. ನಿಮ್ ನ್ಯಾಪ್ಕ ಇದೆ, ನೀವು ಬ್ಯಾಪ್ಟಿಸಮ್ ತಗೊಂಡಿದ್ರಲ್ಲ ಜಾರ್ಡನ್ ರಿವರ್, ಅಲ್ಲಿಂದ ತರಿಸಿರೋ ನೀರ್ ಜೀಸಸ್. ಇದು ಅಂತಿಂತ ನೀರಲ್ಲ, ತುಂಬಾ ಕಾಸ್ಟ್ಲಿ. ಅಲ್ಲಿಗೆಲ್ಲ ಹೋಗಿ ಬಂದಿರಾ ನೀವು? ಹೌದು ಜೀಸಸ್. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಸಾಕು ಹೋಗು. ಜೀಸಸ್ ಇಲ್ಲಿ ನೋಡಿ, ನಾನೇನ್ ತಂದಿದ್ದೀನಿ. ಓ, ಶಿಲುಬೆ. ಶಿಲುಬೆ ಜೀಸಸ್. ಇದೇನ್ ಸ್ಪೆಷಾಲಿಟಿ ಗೊತ್ತಾ? ಏನಮ್ಮ ಇದ್ರದ್ದು? ನೀವು ನಿಮ್ನ ಮೊಳೆ ಹೊಡೆದಿ ಕ್ರೂಸಿಫೈ ಮಾಡಿದ್ರಲ್ಲ, ಆ ಮರದಿಂದ ಮಾಡಿರೋದನ್ನೇ ನಾನು ಅಲ್ಲಿಂದ ಜೆರುಸಲೇಮಿಂದ ತಂದಿದ್ದೀನಿ. ಓ, ನನ್ನೆಲ್ಲ ತಿರುಗಿ ಶಿಲ್ಬೆ ಅಲ್ಲಿ ಹಾಕಿ ನೋಡ್ಬೇಕಂತಾನೆ ಇದನ್ನೆಲ್ಲ ತರ್ತಾ ಇದೀರಾ? ಚೆನ್ನಾಗಿದೆ. ಜೀಸಸ್ ಇವಾಗ ಹೇಳಿ, ಯಾವ ಗಿಫ್ಟ್ ಚೆನ್ನಾಗಿದೆ? ನಂದು ತಾನೆ? ನಂದೇ ಇಟ್ಕೊಂಡಿದ್ದೀನಿ. ನಾನು ಫಸ್ಟ್ ಕೊಟ್ಟಿದ್ದಲ್ಲ. ಇಲ್ಲ, ಸಮಾಧಾನ ಇದೆ ಇರಿ. ಆದ್ರೆ ನಾನ್ ಬಂದಿರೋದು ನಿಮ್ ಕೂಡ ಮಾತಾಡಕ್ಕೆ. ಆದ್ರೆ ನೀವ್ ನೋಡಿದ್ರೆ ಕಿತ್ತಾಡ್ತಾ ಇದೀರಲ್ಲ. ಏನ್ ಜೀಸಸ್ ನೀವು?
ಮಾತು ಮಾತು ಪ್ರತಿ ವಾರ ಎವ್ರಿ ಸಂಡೇ ಪಾಸ್ಟ್ ಅಂಕಲ್ ನಿಮ್ಮ ಮಾತನ್ನೇ ಹೇಳ್ತಾ ಇರ್ತಾರೆ. ಅದು ಕೇಳಿಸ್ಕೊಂಡು ಸಾಕಾಗಿದೆ. ಇವತ್ತು ಒಂದಿನ ಅದು ಸಂಡೆ ಡೈರಿ ಬೈಬಲ್ ಓದ್ತೀವಿ, ಅದ್ರಲ್ಲೂ ನಿಮ್ ಮಾತೇ ತಾನೇ ಇರುತ್ತೆ. ತಿರ್ಗಾ ಏನ್ ಮಾತಾಡೋದು, ತುಂಬಾ ಬೋರಿಂಗ್. ಆದ್ರೂ ನಿಮ್ ಕೂಡ ಪ್ರೀತಿಯಿಂದ ಅನ್ಯೂನ್ಯತೆಯಿಂದ ನನ್ನ ಜನ್ಮದಿನವನ್ನು ನಿಮ್ ಕೂಡ ಆಚರಿಸ್ಬೇಕು ಅಂದ್ಬಿಟ್ಟು ನಾನು ನಿಮ್ಗೆ ಬಂದ್ರೆ ನೀವ್ ನೋಡಿದ್ರೆ ಪ್ರೆಸೆಂಟ್ ಗಿಫ್ಟ್ ಅಂತೆಲ್ಲ ತಂದಿದ್ದೀರಲ್ಲ. ಅಯ್ಯೋ ಮೂಡೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಬೋರ್ ಹೊಡಿಸ್ತಾರಪ್ಪ. ಅವ್ರಿಬ್ರು ಹೋಗ್ತಾರೆ, ಇವಾಗ ಏನ್ ಮಾಡೋದು? ನೀನಾದ್ರೂ ನನ್ ಕೂಡ ಬಂದು ಅಯ್ಯೋ ಜೀಸಸ್ ತಿರ್ಗಾ ಕೈ ಮುಟ್ಬಿಟ್ರು. ಆದ್ರೂ ಸಾರಿ ಜೀಸಸ್. ಬಾಯ್ ಬಾಯ್. ಅಯ್ಯೋ ನನ್ ಕೂಡ ಎಲ್ಲರೂ ಮಾತಾಡ್ತೀನಿ ಕರ್ಸ್ಬಿಟ್ಟು ಎಲ್ಲ ಹೊಂಟೋಗ್ಬಿಟ್ಟಲ್ಲ. ಯಾರು ಇಲ್ವಾ ನನ್ ಕೂಡ ಮಾತಾಡಕ್ಕೆ? ಯಾರಾದ್ರೂ ಇದೀರಾ ನನ್ ಕೂಡ ಮಾತಾಡಕ್ಕಾದ್ರು? ಬಾಯ್ ಜೀಸಸ್. ಹಾಯ್ ಮಿಶಿಕಾ. ನನ್ನ ಹೆಸರು ಗೊತ್ತಾ ನಿಮ್ಗೆ? ನನ್ಗೆ ಎಲ್ಲಾರ ಹೆಸರು ಗೊತ್ತು. ಓ ಮೈ ಗಾಡ್, ಥ್ಯಾಂಕ್ ಯು ಜೀಸಸ್. ಏನ್ ಬಂದಿದ್ದಿಲ್ಲಿ? ನನ್ಗೆ ನಿನ್ ಜೊತೆ ಮಾತಾಡ್ಬೇಕಿತ್ತು. ಬಾ ಮಾತಾಡೋಣ, ಅದಕ್ಕೇನಂತೆ? ಜೀಸಸ್ ನನ್ ದೊಡ್ಡ ಪ್ರಾಬ್ಲಮ್ ಇದೆ. ಏನದು? ಎಕ್ಸಾಮ್ ಟೈಮಲ್ಲಿ ಫುಲ್ ಪ್ರಿಪೇರ್ ಆಗಿರ್ತೀನಿ, ಟೆಕ್ಸ್ಟ್ ಬುಕ್ ಇಂದ ಹಿಡಿದು ಪೇಪರ್ ವರ್ಗೂ ಓದಿರ್ತೀನಿ. ಬಟ್ ಎಕ್ಸಾಮ್ ಹೋದಾಗ ಸ್ವಲ್ಪ ಭಯ ಆಗ್ಬಿಟ್ಟು ಎಲ್ಲ ಮಾಡ್ತೀನಿ. ಭಯ ಆಗುತ್ತೆ? ಡೈಲಿ ಚರ್ಚ್ಗೆ ಹೋಗ್ತೇ ತಾನೆ? ಬೈಬಲ್ ಓದ್ತೀಯ ತಾನೆ? ಎಷ್ಟತಿ ಬೈಬಲ್ ಓದಿದ್ಯಾ? 3 times. ಬೈಬಲ್ ಅಲ್ಲಿ ಎಷ್ಟತಿ ಹೇಳಿದ ಭಯ ಪಡಬೇಡ ಅಂತ? 365. ತಪ್ಪು, 366 ಟೈಮ್ಸ್ ಹೇಳಿದ್ದೀನಿ ನಾನು. ಓ ಕರೆಕ್ಟ್ ಜೀಸಸ್, ಕರೆಕ್ಟ್. ಓದ್ಬೇಕಾದಾಗ ಶ್ರದ್ಧೆಯಿಂದ ಆಸಕ್ತಿಯಿಂದ ಓದಿದ್ರೆ ಎಕ್ಸಾಮ್ ಅಲ್ಲೂ ಪಾಸ್ ಆಗ್ತೀಯಾ. ನನ್ನ ಮೇಲೆ ಆಸಕ್ತಿನೂ ಬರುತ್ತೆ. ಎಕ್ಸಾಮ್ಗೆ ಹೋಗ್ಬೇಕಾದಾಗ ಭಯ ಪಡದೆ ನನ್ನ ನೆನೆಸ್ಕೊಂಡ್ರೆ ಎಕ್ಸಾಮ್ ಅಲ್ಲೂ ಪಾಸ್ ಆಗ್ತೀಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಆಶೀರ್ವಾದ ಆಗ್ಲಿ. ಥ್ಯಾಂಕ್ ಯು ಸರ್. ಅಯ್ಯೋ ಇವಳು ಸಮಸ್ಯೆ ಅಂತ ಹೇಳ್ಕೊಂಡು ಹೋಗ್ಬಿಟ್ಲ. ಇನ್ ಯಾರಾದ್ರು ಇದಾರ ನನ್ ಕೂಡ ಮಾತಾಡಕ್ಕೆ? ಜೀಸಸ್ ನಾನು ಹೇಳು ಕೀರ್ತನ, ನೀನು ಬಂದ್ಯಾ? ಮಾತಾಡ್ಬೋದಾ ಜೀಸಸ್? ಬಾ ಮಗಳೇ. ಜೀಸಸ್ ನನ್ಗೂ ಒಂದು ಪ್ರಾಬ್ಲಮ್ ಇದೆ ಜೀಸಸ್. ಏನ್ ನಿನ್ನ ಸಮಸ್ಯೆ? ನಾನು ಎಲ್ಲ ಕಡೆ ಕೆಲಸ ಹುಡ್ಕೊಂಡು ಹೋಗ್ತೀನಿ ಜೀಸಸ್, ಆದ್ರೂ ನಂಗೆ ಕೆಲಸ ಸಿಕ್ಕಲ್ಲ ಜೀಸಸ್. ನಾನು ಕೆಲ್ಸಕ್ಕೆ ಹೋಗೋಕೆ ಮುಂಚೆ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತೀನಿ ಜೀಸಸ್, ಆದ್ರೂ ಸಿಗಲ್ಲ ಜೀಸಸ್. ನಾನು ಹೇಳಿದ ಮಾತು ನೀನು ಏನಾದ್ರು ನೆರವೇರಿಸ್ತಾ ಇದೆಯಾ? ನನ್ಗ ಜೀಸಸ್? ನೀನೇ? ನೀವು? ಹಾ. ಏನು? ನಾನು ಹೇಳಿಲ್ವಾ ಲೋಕದ ಕಟ್ಟ ಕಡೆ ಎಲ್ಲ ಹೋಗಿ ನನ್ನ ಸುವಾರ್ತೆಯನ್ನು ಸಾರು ಅಂತ? ಆದ್ರೆ ನೀನ್ ಮಾಡ್ದ? ಅಯ್ಯೋ ಸಾರಿ ಜೀಸಸ್, ಅದು ಮಾಡೋಕ್ಕೆಲ್ಲ ಫಸ್ಟ್ ನನಗೆ ಮನೆ ಬೇಕು, ಸಂಪಾದನೆ ಬೇಕು ತಾನೇ ಜೀಸಸ್? ಅದು ಮುಖ್ಯ ಅಲ್ಲಮ್ಮ. ನಾನೇನ್ ಹೇಳಿದೆ? ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಆಗ ನಿಮ್ಗೆಲ್ಲ ಅದೆಲ್ಲ ಕೂಡ ದೊರಕಬಹುದು. ಆದ್ರೆ ನೀನೇನ್ ಮಾಡ್ದೆ? ಸಾರಿ ಜೀಸಸ್, ನೆಕ್ಸ್ಟ್ ಟೈಮ್ ಇಲ್ಲ ಮಾಡ್ತೀನಿ. ಸರಿಮಾ, ಸರಿ ಬಾಯ್ ಜೀಸಸ್. ಇವಳು ಬಾಯ್ ಅಂದ್ಬಿಟ್ಟು ಹೋಗ್ತಾ ಇದ್ದಾಳಲ್ಲ. ಯಾರಾದ್ರೂ ಪ್ರೀತಿಯಿಂದ ಅನ್ಯೂನತೆಯಿಂದ ಮಾತಾಡ್ತಿದ್ರೆ ಕಷ್ಟ ಸುಖ ಬರೀ ಹೇಳ್ಕೊಳ್ಳೋದೇ ಕಷ್ಟ ಸುಖ ಆಗ್ಬಿಟ್ಟಿದಲ್ಲ. ಯಾರು ನನ್ನ ಕೂಡ ಯಾರೋ ಮಾತಾಡ್ತಾನೆ ಇಲ್ಲಲ್ಲ. ಲಾಸು ಲಾಸು ಲಾಸು, ಬರೀ ಲಾಸು. ಏನ್ ಬಿಸ್ನೆಸ್ ಮಾಡೋದು ಲಾಸು. ಜೀಸಸ್ ನಂಗೆ ಒಂದು ಪ್ರಾಬ್ಲಮ್ ಇದೆ ಜೀಸಸ್. ಹೇಳಿ ನಿಜ, ನಿಂದು ಪ್ರಾಬ್ಲಮ್ಮಾ? ಹ್ಞೂ ಜೀಸಸ್, ನನ್ನ ಹತ್ರ ಟೋಟಲ್ ಆಗಿ 5 to 6 ಬಿಸ್ನೆಸ್ ಇದೆ. ಯಾವ ಬಿಸ್ನೆಸ್ ಮಾಡೋದು ಲಾಸು, ಈ ಬಿಸ್ನೆಸ್ ಮಾಡೋದು ಈ ಲಾಸು, ಆ ಬಿಸ್ನೆಸ್ಸಲ್ಲೂ ಲಾಸು, ಎಲ್ಲ ಬಿಸ್ನೆಸ್ಸಲ್ಲೂ ಲಾಸು. ಆ ನೋಟ್ ಬ್ಯಾನ್ ಆದಾಗಿಂದ ಫುಲ್ ಲಾಸ್ ಜೀಸಸ್. ನೋಟ್ ಬ್ಯಾನ್? ನಾನು ಎಲ್ಲರಿಗೂ ಹೇಳಿದ್ನಲ್ಲ ಸೇವಕರಿಗೆ ಪ್ರವಾದ ಮುಖಾಂತರ ಹೇಳೋ ಅಂತ. ಹೌದಾ? ನನಗೇನು ಕೇಳಿಸಿಲ್ಲ ಜೀಸಸ್. ನೀನ್ ಚರ್ಚ್ಗೆ ಹೋಗ್ತಿದ್ದೆ ತಾನೆ? ನನ್ನ ಕೇಳ್ತಾ ಇದ್ದೀರಾ? ಚರ್ಚ್ಗೆ ರೆಗ್ಯುಲರ್ ಆಗಿ ಮಿಸ್ ಮಾಡ್ದಿರಾ ಬೆಳಗ್ಗೆನೆ ಎದ್ದು ರೆಡಿಯಾಗಿ ಹೋಗ್ತೀನಿ ಜೀಸಸ್. ನಾನು ವರ್ಷಿಪ್ ಮಾಡ್ತೀನಿ, ಪ್ರೇಯರ್ ಮಾಡ್ತೀನಿ, ಸಾಂಗ್ಸ್ ಎಲ್ಲ ಆಡ್ತೀನಿ. ಆದ್ರೆ ಕಾನ್ಸಂಟ್ರೇಷನ್ ಕೊಟ್ಬಿಟ್ಟು ಏನಾದ್ರು ಕೇಳಿಸ್ಕೊಂತಿದ್ದ ದೇವ್ರ ವಾಕ್ಯನ? ನೆಕ್ಸ್ಟ್ ಟೈಮು ನಿಮ್ಮ ಮಮ್ಮಿನ ಬಿಟ್ಬಿಟ್ಟು ನೀನು ಕರೆಕ್ಟಾಗಿ ಸಂಡೇ ಸ್ಕೂಲ್ ಹೋಗಿದ್ರೆ ಕ್ಲೀನಾಗಿ ಕೇಳಿಸ್ಕೊಂಡಿದ್ರೆ ನಿನ್ಗೂ ಎಲ್ಲ ಕ್ಲೀನಾಗಿ ಕೇಳಿಸುತ್ತೆ. ಅದು ಬಿಟ್ಬಿಟ್ಟು ಬಿಸ್ನೆಸ್ ಲಾಸ್ ಅಂತೆಲ್ಲ ಹೋದ್ರೆ ಆಗಲ್ಲ ಅದೆಲ್ಲ. ಮೋಸ್ಟ್ಲಿ ಅದೇ ಇರಬೇಕು ಜೀಸಸ್. ಏನ್ ಮಾಡೋದು, ಫುಲ್ಲು ಬ್ಯುಸಿ ಆಗ್ಬಿಟ್ಟಿದ್ದೆ. ಇಲ್ಲೊಂದು ಕಾಲು ಅಲ್ಲೊಂದು ಕಾಲು, ಎಲ್ಲ ಕಡೆ ಕಾಲು. ಅದಕ್ಕೆ ನೆಕ್ಸ್ಟ್ ಟೈಮ್ ಗಮನ ಇಟ್ಟು ಕೇಳಿಸ್ಕೊತೀನಿ. ಆದ್ರೆ ಫಸ್ಟು ನೀವೇನಾರ ನೋಟ್ ಬ್ಯಾನ್ ಮಾಡ್ತಾ ಇದ್ರೆ ನನಗೆ ಫಸ್ಟ್ ಹೇಳಿ, ಅದಾದ್ಮೇಲೆ ಎಲ್ರಿಗೂ ಹೇಳಿ. ಬಾಯ್ ಜೀಸಸ್. ಥ್ಯಾಂಕ್ ಯು, ಬಾಯ್. ಎಲ್ಲರೂ ಸಮಸ್ಯೆ ಅಂತ ಹೇಳ್ಕೊಂಡು ಹೋಗ್ಬೇಕು. ಅದಕ್ಕೆ ದೊಡ್ಡವರಾಗ್ಬಿಟ್ರೆಲ್ಲ ಅವ್ರವ್ರ ಸಮಸ್ಯೆನೇ ಇರ್ತಾರೆ. ಮಕ್ಕಳಾದಿದ್ರೆ ನನ್ ಕೂಡ ಮಕ್ಳು ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಅವರಾದ್ರೂ ಪ್ರೀತಿಯಿಂದ ಅನ್ಯೂನ್ಯತೆಯಿಂದ ಸಮಸ್ಯೆ ಹೇಳ್ಕೊಳ್ಳೋದೆ ನನ್ ಕೂಡ ಮಾತನಾಡ್ತಿದ್ರು. ಯಾರಾದ್ರೂ ಇದ್ದೀರಾ ಮಾತಾಡಕ್ಕೆ? ನಿರ್ಮಲಾ ಆಂಟಿ, ನೀವೇನಾದ್ರೂ ನನ್ ಕೂಡ ಮಾತಾಡ್ತೀರಾ? ಬನ್ನಿ ಬನ್ನಿ, ನೀವಾದ್ರೂ ಬನ್ನಿ. ಎಷ್ಟು ಖುಷಿ ಆಗ್ತಿದೆ ನೋಡಿ. ಈ ತರ ಇರ್ಬೇಕು ಮಕ್ಳು ಅಂದ್ರೆ. ನೋಡಿ, ಮಕ್ಳಿದ್ರೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡಿ ಅಂತ ಹೇಳಿರುವಾಗ ಮಕ್ಳಿದ್ರೆ ದೇವರ ರಾಜ್ಯವನ್ನು ಸೇರುವುದಿಲ್ಲ. ಈ ತರ ಅಂತ ಮಕ್ಕಳಾಗಿರಬೇಕು. ನೋಡಿ,
ಎಷ್ಟು ಖುಷಿಯಿಂದ ಗುಂಡು ಗುಂಡಾಗಿರ್ತಾರೆ ಇವ್ರೆಲ್ಲ.